ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಮೊದಲಿಗೆ ಲಾಸ್ ಏಂಜಲೀಸ್ನಲ್ಲಿ ನಡೀತಾ ಇರುವಂತಹ ಬೆಂಕಿಯ ರೋಷಾಗ್ನಿಯನ್ನು ನಿಮಗೆ ತೋರಿಸಲೇಬೇಕು. ಯಾಕಂದರೆ ಕ್ಯಾಲಿಫೋರ್ನಿಯಾ ಹೊತ್ತಿ ಉರಿದು ಬೂದಿ ಆಗ್ತಾ ಇದೆ. ಜಗತ್ತಿಗೆ ಸಿನಿಮಾಗಳನ್ನು ಕೊಟ್ಟ ಹಾಲಿವುಡ್ ಫಿಲಂ ಸಿಟಿ ಸುಟ್ಟು ಭಸ್ಮವಾಗಿದೆ. ಆಗರ್ಭ ಶ್ರೀಮಂತರು ನಟ ನಟಿಯರ ಮನೆಗಳು ಕೂಡ ಬೂದಿಯಾಗಿ ಹೋಗಿವೆ. ಪ್ರಕೃತಿಯ ಕಡುಕೋಪದ ಮುಂದೆ ಯಾವ ಟೆಕ್ನಾಲಜಿನೂ ನಡೆಯುವುದಿಲ್ಲ, ಎಂಥ ಶ್ರೀಮಂತನಾದರೂ ಕೂಡ ಉಳಿಯೋದಿಲ್ಲ ಅನ್ನೋದನ್ನು ಈ ಕಾಡ್ಗಿಚ್ಚು ಸಾರಿ ಸಾರಿ ಹೇಳ್ತಿದೆ. ಹಾಲಿವುಡ್ ಇಡೀ ಜಗತ್ತೇ ಕಂಡ ಅತ್ಯಂತ ಶ್ರೀಮಂತ ಚಲನಚಿತ್ರೋದ್ಯಮ. ಶತಕೋಟಿ ಸಿನಿಮಾಗಳಿಗೆ ಡಬ್ಬಿಂಗ್ಗೆ ಹೆಸರಾಗಿದ್ದ ಹಾಲಿವುಡ್ ಈಗ ಬೂದಿಯಾಗಿ ಹೋಗಿದೆ. ಹೇಗಿದ್ದ ಹಾಲಿವುಡ್ ಹೇಗಾಗಿದೆ ನೋಡಿ. ಹಾಲಿವುಡ್ ಸಿನಿಮಾ ನಗರ ಹೇಗಿತ್ತು ಅಂತ ಹೇಳ್ಕೊಳ್ಳೋಕ್ಕೂ ಒಂದು ಅವಶೇಷ ಉಳಿದಿಲ್ಲ. ಇಡೀ ಹಾಲಿವುಡ್ ಫಿಲಂ ಸಿಟಿಯೇ ಸರ್ವನಾಶವಾಗಿ ಹೋಗಿದೆ. ಹೇಗಿದ್ದ ಲಾಸ್ ಏಂಜಲೀಸ್ ಹೇಗಾಯಿತು? ಲಾಸ್ ಏಂಜಲೀಸ್ ವಿಶ್ವದ ಆಗರ್ಭ ಶ್ರೀಮಂತರ ವಾಸಸ್ಥಳ. ಅದಕ್ಕೆ ಮಿಲಿಯನೇರ್ಗಳ ನಗರ ಅಂತಾನೆ ಕರೆಸಿಕೊಳ್ಳುತ್ತಿದ್ದ ಲಾಸ್ ಏಂಜಲೀಸ್ ನಗರವನ್ನೇ ಕಾಡ್ಗಿಚ್ಚು ನುಂಗಿ ಹಾಕಿದೆ. ಈಗ ಬೂದಿ ಬಿಟ್ರೆ ಏನೇನೂ ಇಲ್ಲ. ನೋಡಿ ಈ ದೃಶ್ಯಗಳನ್ನ. ಇದು ಲಾಸ್ ಏಂಜಲೀಸ್ನಲ್ಲಿದ್ದ ಆಗರ್ಭ ಶ್ರೀಮಂತರ ಮನೆಗಳು. ಹಾಲಿವುಡ್ ನಟ ನಟಿಯರು, ರಾಜಕಾರಣಿಗಳು, ಉದ್ಯಮಿಗಳಿದ್ದ ನಗರ. ಒಂದೇ ಒಂದು ಕಾಡ್ಗಿಚ್ಚು ಇಡೀ ಮಿಲಿಯನೇರ್ಗಳ ನಗರವನ್ನೇ ಸುಟ್ಟು ಹಾಕಿಬಿಟ್ಟಿದೆ. ಈ ದೃಶ್ಯ ನೋಡಿ. ಮನೆಯೊಳಗಿದ್ದ ಕುಟುಂಬದವರು ಸಾಯೋ ಮುನ್ನ ತೆಗೆದ ವಿಡಿಯೋ ಇದೆ. ಇಡೀ ಮನೆಯ ಸುತ್ತಲೂ ಬೆಂಕಿ ಆವರಿಸಿತ್ತು. ಮನೆಯಲ್ಲಿದ್ದವರು ಹೊರಗೆ ಬರಲು ಆಗಲೇ ಇಲ್ಲ. ಒಳಗೆ ಸುಟ್ಟು ಕರಕಲಾದರು. ಅಮೆರಿಕಾದ ಪ್ರತಿಷ್ಠಿತ ನಗರಗಳಾದ ಪ್ಯಾಲ್ಸೇಡ್ಸ್ ನಗರ, ಸನ್ಸೆಟ್ ನಗರ, ಈಟನ್ ಸಿಟಿ, ಹಸ್ಟ್ ನಗರ, ಲಿಡಿ, ಲಾಸ್ ಏಂಜಲೀಸ್, ಬೇವರ್ಲಿ ಹಿಲ್ಸ್ ಎಲ್ಲವೂ ಸರ್ವನಾಶವಾಗಿದೆ. ಯಾವ ಮಟ್ಟಿಗೆ ಅಂದ್ರೆ ಸಣ್ಣ ಅವಶೇಷಗಳು ಉಳಿದಿಲ್ಲ. ಇಡೀ ವಿಶ್ವದ ಯಾವುದೇ ಮೂಲೆಯನ್ನ ಕ್ಷಣಾರ್ಧದಲ್ಲಿ ಹತ್ತಿಕ್ಕುವ ಸಾಮರ್ಥ್ಯದ ಸೇನಾಪಡೆಗಳಿವೆ. ಆದರೆ ಬೆಂಕಿ ಮುಂದೆ ಅಮೆರಿಕ ಸೇನೆಯು ಮಂಡಿಯೂರಿದೆ. ವಿಶ್ವದ ಯಾವ ದೇಶದಲ್ಲೂ ಇಲ್ಲದ ಬೆಂಕಿ ನಂದಿಸುವ ಶಕ್ತಿಶಾಲಿ ತಂತ್ರಜ್ಞಾನವಿದೆ. ಆದರೆ ಅಗ್ನಿ ಮುಂದೆ ಅಮೆರಿಕಾದ ಯಾವ ತಂತ್ರಜ್ಞಾನವೂ ನಡೆಯಲಿಲ್ಲ. ಚಂದ್ರನ ಮೇಲೆ ಕಾಲಿಟ್ಟ ದೇಶಕ್ಕೆ ಸಣ್ಣದೊಂದು ಕಾಡ್ಗಿಚ್ಚನ್ನ ನಂದಿಸೋಕೆ ಆಗದೆ ಪ್ರಕೃತಿ ವಿಕೋಪದ ಮುಂದೆ ಅಮೆರಿಕ ಸೋಲೊಪ್ಪಿಕೊಳ್ಳುತ್ತು. ಅಮೆರಿಕಾನೇ ಕೊಟ್ಟ ಮಾಹಿತಿ ಪ್ರಕಾರ ಸೇಂಟ್ ಅನಾ ಹೆಸರಿನ ಈ ಕಾಡ್ಗಿಚ್ಚಿಗೆ ಆದ ಸಾವು ನೋವುಗಳ ಲೆಕ್ಕ ಅಪರಿಮಿತ. ಅಮೆರಿಕದ ಸೇಂಟ್ ಅನಾ ಕಾಡ್ಗಿಚ್ಚಿಗೆ ಒಟ್ಟು 10 ಜನರ ಸಾವಾಗಿದೆ. 300 ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 9,000 ಐಷಾರಾಮಿ ಮನೆಗಳು ಬೆಂಕಿಯಲ್ಲಿ ಬೆಂದು ಹೋಗಿವೆ. 27,500 ಎಕರೆಯಷ್ಟು ಹೈಟೆಕ್ ಸಿಟಿ ನಗರವೇ ಸರ್ವನಾಶವಾಗಿದೆ. 1,30,000 ಆಗರ್ಭ ಶ್ರೀಮಂತರು ಬೀದಿಗೆ ಬಿದ್ದಿದ್ದಾರೆ. ಅಂದಾಜು 2,000ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಬೂದಿಯಾಗಿವೆ. ಎಲ್ಲ ಸೇರಿದ್ರೆ ಅಮೆರಿಕಾಗೆ ಹತ್ರತ್ರ 5 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ. ಸದ್ಯಕ್ಕೆ ಬೆಂಕಿಯನ್ನ ನಂದಿಸಿದ್ದಾರೆ, ಆದ್ರೆ ಕಿಡಿಯಾರಿಲ್ಲ. ಅಳಿದುಳಿದ ಅವಶೇಷಗಳಲ್ಲಿ ನೆನಪಿನ ಬುತ್ತಿಯನ್ನ ಕಣ್ಣೀರಲ್ಲೇ ಹುಡುಕಾಡ್ತಿರುವ ದೃಶ್ಯ ನಿಜಕ್ಕೂ ಘನಘೋರ. We had everything, like the sentimental things. Like my mom passed away. I had only a few things of hers left. My wedding dress, our wedding album. We left everything. Our albums, we have just whatever we're wearing. We're wearing the same thing for the last 2 days. 6 ತಿಂಗಳ ಹಿಂದೆಯೇ ಎಚ್ಚರಿಸಿದ್ರು ಅಮೆರಿಕ ಎಡವಟ್ಟು. One day, he goes, it's just going to be the right wind. And fire is going to start in the right place, and it's going to burn through LA all the way to the ocean. And it's not. ಹವಾಮಾನ ತಜ್ಞರು ಎಚ್ಚರಿಕೆ ಸಂದೇಶ ಕೊಟ್ಟಿದ್ರು. ಅಮೆರಿಕ ಆಳ್ವಿಕೆ ನಡೆಸೋರಿಗೆ ಗೊತ್ತಾಗಲಿಲ್ವಾ ಅನ್ನಿಸ್ತಿದೆ. ಯಾಕಂದ್ರೆ
6 ತಿಂಗಳ ಹಿಂದೆಯೇ ಅಮೆರಿಕ ಹವಾಮಾನ ತಜ್ಞ ಜೋ ರೋಗನ್ ಹಾಲಿವುಡ್ಗೆ ಬೆಂಕಿ ಬೀಳುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೆ ಅಮೆರಿಕ ಸರ್ಕಾರ ಕ್ಯಾರೆ ಅಂದಿಲ್ಲ. ಈಗ ಅಂಥದ್ದೇ ದುರಂತ ನಡೆದೋಗಿದೆ. And once it happens in a way where it's so spread out that there's nothing they can do. ಕೋಟಿ ಹಣ, 100 ಕೋಟಿ ಆಸ್ತಿವಂತರು ಇವತ್ತು ಸಂತ್ರಸ್ತರಾಗಿದ್ದಾರೆ. ಅಮೆರಿಕ ವೆಸ್ಟ್ವುಡ್ನಲ್ಲಿ ಎಲ್ಲರಿಗೂ ಆಶ್ರಯ ನೀಡಲಾಗಿದೆ. 200 ಜನ ಮಲಗಲು ವ್ಯವಸ್ಥೆ, 500 ಜನ ಉಳಿಯಲು ಅವಕಾಶವಿರುವ ಸಂತ್ರಸ್ತ ಕೇಂದ್ರಗಳಲ್ಲಿ ಸೇನೆ ಕೊಡ್ತಿರುವ ಊಟಕ್ಕೆ ಕಾಯುವ ಪರಿಸ್ಥಿತಿ ಬಂದಿದೆ. ಭಾರತದ 2 ತಾರೆಯರ ಮನೆಗಳು ಸರ್ವನಾಶ. ಅಮೆರಿಕದ ಚಿತ್ರೋದ್ಯಮಕ್ಕೆ ಮನೆಯಂತಿದ್ದ ಹಾಲಿವುಡ್ ಪ್ರದೇಶ ಸಂಪೂರ್ಣ ನಾಶವಾಗಿದೆ. ಇದೇ ಲಾಸ್ ಏಂಜಲೀಸ್ ನಗರದಲ್ಲಿ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಮನೆ ಇತ್ತು, ಅದು ಸುಟ್ಟು ಹೋಗಿದೆ. ಇನ್ನು ಬಾಲಿವುಡ್ ನಟಿ ನೋರಾ ಫತೇಹಿ ಮನೆಯೂ ಸುಟ್ಟು ಭಸ್ಮವಾಗಿದೆ. ಸದ್ಯಕ್ಕೆ ಅಮೆರಿಕದ ಹವಾಮಾನ ತಜ್ಞರು ಈ ಕಾಡ್ಗಿಚ್ಚನ್ನ ಪರಮಾಣು ಬಾಂಬ್ಗೆ ಹೋಲಿಸಿದ್ದಾರೆ. ಈ ಭೀಕರ ಕಾಡ್ಗಿಚ್ಚು ಅಮೆರಿಕದಲ್ಲಿ ರಾಜಕೀಯ ಘರ್ಷಣೆಗೂ ಕಾರಣವಾಗಿದೆ. ಗವರ್ನರ್ ನ್ಯೂಸಮ್ ಅವರ ಕಾರ್ಯವೈಖರಿಯನ್ನ ಟೀಕಿಸಿರುವ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಡ್ಗಿಚ್ಚು ನಂದಿಸಲು ಲಭ್ಯ ಇರುವ ನೀರಿನ ದುರುಪಯೋಗವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಆದರೆ ಈ ರಾಷ್ಟ್ರೀಯ ವಿಪತ್ತನ್ನ ರಾಜಕೀಯಗೊಳಿಸುವುದು ಬೇಡ ಎಂದು ಅಧ್ಯಕ್ಷ ಜೋ ಬೈಡನ್ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.